ಕನ್ನಡಕ್ಕಾಗಿ ಕೈ ಎತ್ತಿ ಎಲ್ಲರೂ ಕೂಡ ಇದೀಗ ಕನ್ನಡಕ್ಕಾಗಿ ಕೈ ಎತ್ತಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಮರಾಠಿಗರು. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿರುದ್ಧ ಶಿವಸೇನೆ ಖ್ಯಾತೆಯನ್ನ ತೆಗಿತಾ ಇದೆ. ಹಾಗಾದ್ರೆ ಆ ಖ್ಯಾತೆ ಯಾಕೆ, ಏನು? ಮೊಹಮ್ಮದ್ ರೋಷನ್ ವಿರುದ್ಧ ಲೋಕಸಭಾ ಸ್ಪೀಕರ್ಗೆ ಶಿವಸೇನೆ ದೂರನ್ನ ಸಲ್ಲಿಸಿದೆ. ಆ ದೂರಿನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರನ್ನ ಕೊಟ್ಟಿದೆ. ಎಂಇಎಸ್ ಕರಾಳ ದಿನಕ್ಕೆ ಮೊಹಮ್ಮದ್ ರೋಷನ್ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ತಡೆಯನ್ನ ಒಡ್ಡಿದ್ರು. ಕನ್ನಡಿಗ ನೆಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಮಾಡುವುದಕ್ಕೆ ಬಿಡೋದಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿ ಅವರನ್ನ ತಡೆದಿದ್ರು. ಆ ಕಾರಣಕ್ಕಾಗಿ ಶಿವಸೇನೆ ಸಂಸದ ಮಾನೆಯನ್ನ ತಡೆದಿದ್ದಕ್ಕಾಗಿ ಹಕ್ಕುಚ್ಯುತಿ ಅಂತ ಹೇಳಿ ಸ್ಪೀಕರ್ಗೆ ದೂರನ್ನ ಕೊಟ್ಟಿದ್ದಾರೆ ಮಾನೆ ಅವರು. ಮಾನೆಯವರ ಈ ಒಂದು ದೂರನ್ನ ಕೂಡ ಈಗಾಗಲೇ ಸ್ವೀಕರಿಸಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಅವರು. ಡಿಸಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಸಂಸದ ಮಾನೆ ದೂರನ್ನ ಕೊಟ್ಟಿದ್ದು, ನಮ್ಮ ಜಿಲ್ಲಾಧಿಕಾರಿಯ ವಿರುದ್ಧವೇ ಈ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಈಗ ಇರುವಂತಹ ಪ್ರಶ್ನೆ, ಮಾನೆಗೆ ಡಿಸಿ ತಡೆದಿದ್ದು ಯಾಕೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಏನು ಆಗ್ತಾ ಇತ್ತು, ಪ್ರತಿ ವರ್ಷ ಯಾವ ರೀತಿಯಾಗಿ ಇಂತಹ ಒಂದು ಘಟನೆಗಳು ನಡೀತಾ ಇತ್ತು. ನಾವು ಅತ್ಯಂತ ಸಂಭ್ರಮಾಚರಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರೆ ಅವರು ಕರಾಳ ದಿನಾಚರಣೆ ಅಂತ ಹೇಳಿ ನಮ್ಮದೇ ನೆಲದಲ್ಲಿ ಆಚರಣೆ ಮಾಡ್ತಾ ಇದ್ರು. ನವೆಂಬರ್ 1ರಂದು ಎಂಇಎಸ್ ಕರಾಳ ದಿನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಅನ್ನ ಹಾಕತ್ತೆ. ನಮ್ಮ ನೆಲದಲ್ಲಿ ಕರಾಳ ದಿನಾಚರಣೆ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕಟ್ಟುನಿಟ್ಟಾಗಿ ಅವರನ್ನ ತಡೆಯುವಂತಹ ಕೆಲಸವನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾಡ್ತಾರೆ. ಕರ್ನಾಟಕ ರಾಜ್ಯೋತ್ಸವದ ವೇಳೆ ನಾಡದ್ರೋಹಿ ಎಂಇಎಸ್ಗೆ ತಡೆಯನ್ನ ಒಡ್ತಾರೆ. ಅತ್ಯಂತ ದಿಟ್ಟತನದ ಕ್ರಮವನ್ನ ಕೈಗೊಳ್ತಾರೆ ಬೆಳಗಾವಿ ಜಿಲ್ಲಾಧಿಕಾರಿಗಳು. ಪ್ರತಿ ಬಾರಿ ಕೂಡ ಎಂಇಎಸ್ ಇಂತಹದೇ ಪುಂಡಾಟವನ್ನ ಮಾಡ್ತಾನೆ ಬರುತ್ತೆ. ನಮ್ಮ ಹಬ್ಬದ ದಿನಾಚರಣೆ ಸಂದರ್ಭದಲ್ಲಿ ಇವರು ಕರಾಳ ದಿನಾಚರಣೆಯನ್ನ ಮಾಡೋದಕ್ಕೆ ಈ ಸಲ ತಡೆ ಒಡ್ಡಿದ್ದಕ್ಕಾಗಿ ಈಗ ಅವರಿಗೆ ಈ ರೀತಿಯಾದಂತಹ ಒಂದಷ್ಟು ಕೋಪ ಬಂದಿರುವಂತದ್ದು, ಆಕ್ರೋಶ ಬಂದಿರುವಂತದ್ದು. ಅವರ ಪುಂಡಾಟವನ್ನ ಸಹಿಸಿಕೊಂಡೇ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬೆಳಗಾವಿ ಜಿಲ್ಲಾಧಿಕಾರಿ ತೋರಿಸಿದ್ರು. ಸೊ ಬೆಳಗಾವಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿರ್ಬಂಧವನ್ನ ಹೇರುತ್ತವತ್ತು. ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಈ ಸಲ ಅವಕಾಶವೇ ಇಲ್ಲ ಅಂತ ಹೇಳಿ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಪ್ರಮುಖವಾಗಿ ಸ್ವಾಭಿಮಾನದ ಒಂದು ಎಲ್ಲೆ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಅವರು ತೆಗೆದುಕೊಂಡಂತಹ ಒಂದು ದಿಟ್ಟ ಕ್ರಮವೇ ಸಾಕ್ಷಿಯಾಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಆಚರಣೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅವರನ್ನು ತಡೆಯುವಂತಹ ಕೆಲಸ ಮಾಡ್ತಾರೆ. ಕಟ್ಟುನಿಟ್ಟಿನ ನಿರ್ಬಂಧವನ್ನ ಕೂಡ ಹೇರಲಾಗುತ್ತೆ. ಇಂತಹ ಸಂದರ್ಭದಲ್ಲಿಯೇ ಇವರಿಗೆ ಆಕ್ರೋಶ ಕಟ್ಟೆಡೆಯೋದಿದ್ದು, ಬೆಳಗಾವಿಗೆ ಬರ್ತಾ ಇದ್ದ ಹಾಗೇನೆ ಮಾನೆಗೆ ಕರ್ನಾಟಕ ಗಡಿಯಲ್ಲೇ ನಿರ್ಬಂಧವನ್ನ ಹೇರಲಾಗುತ್ತೆ. ಬರೋದಿಕ್ಕೆ ಅವಕಾಶವನ್ನೇ ಅಲ್ಲಿ ಕೊಡೋದಿಲ್ಲ. 1956ರ ಗಡಿ ವಿವಾದವನ್ನ ಮತ್ತೆ ಸಂಸದ ಮಾನೆಯವರು ಕೆದಕ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಅನೇಕ ಗ್ರಾಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. 865 ಮರಾಠಿ ಭಾಷಿಕ ಗ್ರಾಮಗಳು ಕರ್ನಾಟಕಕ್ಕೆ ಸೇರಿವೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಮಾನೆ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಲ ಅವರು ಕರಾಳ ದಿನಾಚರಣೆ ಮಾಡ್ಕೊಳ್ಳೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರನ್ನ ತಡೆಯುವಂತಹ ಕೆಲಸವನ್ನ ಕೂಡ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಇವರಿಗೆ ಅಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿರೋದು. ಹಾಗಾದ್ರೆ ಈಗ ನಾವು ಕನ್ನಡಿಗರು ಏನು ಮಾಡಬೇಕು? ಕನ್ನಡಕ್ಕಾಗಿ ಎಲ್ಲರೂ ಕೂಡ ಕೈ ಎತ್ತಬೇಕು ಅಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಕನ್ನಡ ನಾಡು ಗಡಿಯ ರಕ್ಷಣೆಗೆ ಬದ್ಧತೆಯನ್ನ ಪ್ರದರ್ಶಿಸಿದ್ರು ಜಿಲ್ಲಾಧಿಕಾರಿ ಆಗಿರುವಂತಹ ಮೊಹಮ್ಮದ್ ರೋಷನ್ ಅವರು. ಇಂತಹ ಸಂದರ್ಭದಲ್ಲಿ ಇದೀಗ ಕನ್ನಡಿಗರ ಪರವಾಗಿ ನಿಂತಹ ಕಾರಣಕ್ಕಾಗಿಯೇ ಜಿಲ್ಲಾಧಿಕಾರಿಯ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಸಂಸದ ಮಾನೆ ಅವರು. ಅಲ್ಲೇ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸ್ಪೀಕರ್ಗೆ ದೂರನ್ನ ಸಲ್ಲಿಸ್ತಾರೆ. ರಾಜ್ಯದ ಸಂಸದರೇ ಬೆಳಗಾವಿ ಜಿಲ್ಲಾಧಿಕಾರಿ ಪರ ಧ್ವನಿಯನ್ನ ಎತ್ತಿ ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಯಾರ್ಯಾರು ಸಂಸದರಿದ್ದಾರೋ ಯಾವುದೇ ಪಕ್ಷ ಭೇದ ಮರೆತು ನಮ್ಮ ಜಿಲ್ಲಾಧಿಕಾರಿಯ ಪರವಾಗಿ ಈಗ ಧ್ವನಿ ಎತ್ತಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಅನಿವಾರ್ಯತೆ, ಅವಶ್ಯಕತೆ ಕೂಡ. ಹಾಗಾಗಿ ಕನ್ನಡಕ್ಕಾಗಿ ಕರ್ತವ್ಯ ನಿರ್ವಹಿಸಿದ ಜಿಲ್ಲಾಧಿಕಾರಿಯ ಪರವಾಗಿ ಪ್ರತಿಯೊಬ್ಬ ಸಂಸದರು ಕೂಡ ಈಗ ನಿಲ್ಬೇಕಾಗುತ್ತೆ. ಒಬ್ಬೊಬ್ಬ ಸಂಸದರಲ್ಲ, ಪ್ರತಿಯೊಬ್ಬ ಸಂಸದರು ಕೂಡ ನಮ್ಮ ಜಿಲ್ಲಾಧಿಕಾರಿಯ ಪರವಾಗಿ ನಿಲ್ಬೇಕಾಗುತ್ತೆ. ಕರ್ನಾಟಕ ಸಂಸದರೇ ಕನ್ನಡ ಅಧಿಕಾರಿಯ ಪರವಾಗಿ ನಿಲ್ಲಿ, ಬೆಂಬಲವನ್ನ ಕೊಡಿ. ಯಾರು ದೂರು ಕೊಟ್ಟಿದ್ದಾರೋ ಅವರಿಗೆ ಅಲ್ಲಿ ನಾಚಿಕೆ ಆಗ್ಬೇಕು, ನಾನು ಯಾಕೆ ದೂರು ಕೊಟ್ಟೆ ಅಂತ ಹೇಳಿ. ಆ ರೀತಿಯಾದಂತಹ ನಿಜವಾದ ವಿಷಯ ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನವನ್ನ ನಮ್ಮ ಸಂಸದರು ಇಲ್ಲಿ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ನಮ್ಮ ಸಂಸದರು ಏನ್ ಮಾಡ್ತಾರೆ? ಪರವಾಗಿ ನಿಲ್ತಾರಾ? ನಿಲ್ಲಲೇಬೇಕು ಅನ್ನೋದು ನಮ್ಮ ಆಗ್ರಹ. ನಿಲ್ಲಲಿ ಅನ್ನುವಂತಹ ಆಶಯ ಕೂಡ ನಮ್ಮದು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರುವ ಅಶೋಕ್ ಚಂದ್ರಗರೆ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ತೀರ್ಪಿನ್ನು ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ, ನಿರ್ಬಂಧ ಆದೇಶ ಮಾಡಿಲ್ಲ. ಇವ್ರನ್ನೇ ಯಾಕೆ ತೆಗೆದ್ರು? ಅದನ್ನು ಅವರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಹಕ್ಕು ಭಂಗಾತು, ನನ್ನ ಹಕ್ಕು, ಅದಕ್ಕೆ ಆಕ್ಷನ್ ತಗೋರಿ ಅಂತೇಳಿ. ಇವತ್ತು ನಾವು ಕೇಳ್ತಾ ಇದ್ದೇವೆ, ಧೈರ್ಯಶೀಲ್ ಮಾನೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು. ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಅವರನ್ನು ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾನೆ ಅವರು ಮಾಡ್ತಾ ಬಂದಾರೆ. ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ. ಆದ್ರಿಂದ ಇವತ್ತು ಯಾರ ಜವಾಬ್ದಾರಿ ಹೆಚ್ಚೈತೆ ಅಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ 28 ಎಂಪಿಗಳು, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವರನ್ನು ಭೇಟಿ ಆಗಬೇಕು. ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತೇಳಿ ತಪ್ಪು ದಾರಿ ಎಳೆದು ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದ್ರೆ